ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಹಲೋ ವಿವೇಕ್, ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಕೂತ್ಕೊಳ್ಳಿ. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಹೇಳಿ ಸರ್, ಅರ್ಜೆಂಟಾಗಿ ನನ್ನನ್ನು ಬರಕ್ಕೆ ಹೇಳಿದ್ರಿ? ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು ವಿವೇಕ್. ಹೇಳಿ ಸರ್. ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೀನಿ, ನೋಡಿ. ಇವನ ಹೆಸರು ಪೃಥ್ವಿ. ಚೈತ್ರ ಅಂತ ನಮಗೆ ತುಂಬ ಬೇಕಾಗಿರೋ ಹುಡುಗಿ. ಇನ್ಫ್ಯಾಕ್ಟ್ ನಮ್ಮ ಮನೆ ಹುಡುಗಿ ಅಂತಲೇ ತಿಳ್ಕೊಳ್ಳಿ. ಅವಳಿಗೆ ಇವನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಸೊ ಇವನು ಯಾವ ಥರದವನು, ಬ್ಯಾಕ್ಗ್ರೌಂಡ್ ಏನು, ಏನು ಕ್ಯಾರೆಕ್ಟರ್, ಟೋಟಲ್ ಆಗಿ ನನಗೆ ಡೀಟೇಲ್ಸ್ ಬೇಕು. ಶೋರ್ ಸರ್, ಇವ್ರ ಪೂರ್ತಿ ಜಾತಕದ ಸಮೇತ ನಿಮಗೆ ತಂದು ಕೊಡ್ತೀನಿ. ಇನ್ನೊಂದು ವಿಷಯ, ಇದನ್ನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ. ಓಕೆ ಸರ್, ನಾನು ಇನ್ನು ಹೊರಡ್ತೀನಿ. ಇವ್ರ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆ ವಿವೇಕ್, ಬಾಯ್. ಬಾಯ್ ಸರ್. ಪರೋಪಕಾರ ಏನೋ ಒಳ್ಳೇದೆ, ಆದ್ರೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಆನಂದ್. ಅವಳು ಯಾರನ್ನೋ ಮದುವೆ ಮಾಡ್ಕೊಂಡ್ರೆ ನಿನ್ಗೇನು ಪ್ರಾಬ್ಲಮ್? ಅವಳು ಎಂಥವ್ರನ್ನೇ ಮದ್ವೆ ಆದ್ರೂ ಅದು ನಮ್ಗೆ ಯಾಕೆ ಬೇಕು ಹೇಳು? ಯಾಕೆ ಹಾಗೆ ಹೇಳ್ತಿದ್ದೀರಾ ಅತ್ತೆ? ಅವ್ರು ನಮ್ಮ ಮನೆಗೆ ಬಾಮಗೆ ಫಿಸಿಯೋಥೆರಪಿಸ್ಟ್ ಆಗಿ ಮಾತ್ರ ಬಂದಿಲ್ಲ, ನಮ್ಮ ಜೊತೆಗೆ ಇದ್ದು ನಮ್ಮ ಮನೆಯವ್ರ ಜೊತೆ ಬೆರೆತೋಗಿ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ತುಂಬ ಒಳ್ಳೆ ಹುಡುಗಿ. ಅಂಥವ್ರ ಬಗ್ಗೆ ಇಷ್ಟಾದರೂ ಕೇರ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ? ತಪ್ಪು ಅಂತ ಹೇಳಲಿಲ್ಲ ಆನಂದ್. ಸಹಾಯ ಮಾಡೋದಕ್ಕೂ ಕೂಡ ಒಂದು ಲಿಮಿಟ್ ಇರತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೂ ಆಗದೆ ಇರೋಷ್ಟು ಅಮಾಯಕೆ ಏನಲ್ಲ ಅಲ್ವಾ ಚೈತ್ರ? ಎಲ್ಲ ಥರದಲ್ಲೂ ಯೋಚನೆ ಮಾಡಿ ಅವನನ್ನ ಓಕೆ ಅಂದಿರ್ಬೇಕು. ಒಂದ್ ವೇಳೆ ಅಂಥ ಡೌಟ್ಸ್ ಎಲ್ಲ ಅವಳಿಗೆ ಬಂದ್ರೆ ಅವಳೇ ಅದನ್ನ ಚೆಕ್ ಮಾಡ್ಕೋತಾಳಲ್ವಾ? ಏನು ಹೇಳ್ತಿದ್ದೀರತ್ತೆ? ಅಪ್ಪ ಅಮ್ಮ ಇಲ್ದೇ ಇರೋ ಹುಡುಗಿ ಜೀವನದಲ್ಲಿ ಒಂಟಿಯಾಗಿ ಹೋರಾಡ್ತಿದ್ದಾರೆ. ಅಂಥ ಟೈಮಲ್ಲಿ ಒಬ್ಬ ಸಂಗಾತಿ ಸಿಗ್ತಾನೆ ಅಂದಾಗ ಏನೋ ಒಂದು ಖುಷಿಲಿ ಓಕೆ ಅಂತ ಹೇಳಿರ್ಬೋದು. ಅದು ಅಲ್ಲದೆ ಮದುವೆ ಆಗೋನ್ ಬಗ್ಗೆ ಅವರೇ ಹೇಗೆ ಎನ್ಕ್ವೈರಿ ಮಾಡ್ತಾರೆ? ಇನ್ನು ಸೀತಾರತ್ನ ಅವ್ರ ಬಗ್ಗೆ ಮಾತಾಡ್ತೀರಾ? ಅವರಾದ್ರೂ ಎಷ್ಟೊಂದು ಎನ್ಕ್ವೈರಿ ಮಾಡ್ತಾರೆ. ಮಹಾ ಅಂದರೆ ಮನೆ ಅಕ್ಕಪಕ್ಕದವ್ರ ಹತ್ರ ಇಲ್ಲ ಗೊತ್ತಿರೋವ್ರ ಹತ್ರ ಕೇಳ್ಬೋದು ಅಷ್ಟೇ. ಡೀಪಾಗಿ ಎನ್ಕ್ವೈರಿ ಮಾಡಿದ್ಮೇಲೆ ತಾನೇ ಅವರು ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಾಗೋದು. ಅದಕ್ಕೆ ಡಿಟೆಕ್ಟಿವ್ನ ವ್ಯವಸ್ಥೆ ಮಾಡಿದ್ದು. ಒಳ್ಳೆ ಕೆಲಸ ಮಾಡ್ದಿಯಾ ಆನಂದ್. ಮದ್ವೆ ಅಂದ್ರೆ 3 ಗಂಟೆ ಹಾಕಿ 7 ಹೆಜ್ಜೆ ಇಟ್ಬಿಟ್ಟು ಕುರುಡಿತನ ಅವ್ರನ್ನ ನಂಬ್ಕೊಂಡು ಹೋಗೋದಲ್ಲ. 100 ವರ್ಷ ಸಂತೋಷವಾಗಿರ್ತೀವಿ ಅನ್ನೋ ನಂಬಿಕೆಯಿಂದ ಸಂಬಂಧ ಶುರುವಾಗ್ಬೇಕು. ಚೈತ್ರ ಯಾರ ಮನೆ ಸೊಸೆಯಾಗಿ ಹೋದ್ರು ಆ ಮನೇನ ಸಂತೋಷವಾಗಿರೋ ತರ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಆ ಹುಡುಗಂಗೆ ಅರ್ಹತೆ ಇದೆಯೇ ಇಲ್ವಂತ ತಿಳ್ಕೊಳ್ಳೋದು ನಮ್ ಕರ್ತವ್ಯ. ಆ ವಿಷಯದಲ್ಲಿ ನೀನ್ ಚೆನ್ನಾಗೇ ಯೋಚನೆ ಮಾಡಿದ್ಯಾ ಆನಂದ್. ಥ್ಯಾಂಕ್ಸ್ ಅಮ್ಮ. ಸರಿ ಕಂದ. ಅವಳು ಮದುವೆ ಮಾಡ್ಕೊಂಡು ಹೊರಟೋದ್ರೆ ದರಿದ್ರ ತೊಲಗತ್ತೆ ಅಂತ ಅನ್ಕೊಂಡಿದ್ರೆ ಅವಳಿಗೋಸ್ಕರ ಇವ್ರು ಎನ್ಕ್ವೈರಿ ಬೇರೆ ಮಾಡ್ತಾರಂತೆ. ಯಾಕೋ ಅತಿಯಾಗಿ ಆಡ್ತಾ ಇದ್ದಾರೆ ಅನಿಸ್ತಾ ಇದೆ. ಏನ್ ವಿರಾಜ್, ಬೆಳಗ್ಗೆನೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಅದೇ ನಿನ್ ಜೊತೆ ಜಾಗಿಂಗ್ ಹೋಗೋಣ ಅಂತ. ಏನ್ ಹೇಳು? ರಾತ್ರಿ ಏನಾಯ್ತು ಅಂತ ಗೊತ್ತಾ? ಏನಾಯ್ತು? ಕೆಟ್ಟ ಕನ್ಸ್ ಬಿತ್ತ ನಿಂಗೆ? ಕೆಟ್ಟ ಕನ್ಸ್ ಬಿದ್ರೆ ನಿನ್ ಯಾಕೆ ಕರಿತೀನಿ? ಯಾಕಂದ್ರೆ ನಿನ್ ಕೈ ತಡ್ಕೊಳ್ತಿಕ್ ಆಗಲ್ವಲ್ಲ. ಸಂತೋಷ ಆದ್ರೂ, ಕೋಪ ಬಂದ್ರು, ಬೇಜಾರಾದ್ರು ಎಲ್ಲ ಅದಕ್ಕೂ ಎಕ್ಸೈಟ್ಮೆಂಟ್. ಅಬ್ಬಾ, ನನಗಿರೋದು ಎಕ್ಸೈಟ್ಮೆಂಟ್ ಅಲ್ಲ, ಡಿಸಪಾಯಿಂಟ್ಮೆಂಟ್.
ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ ಜಸ್ಟ್ ಅಲ್ಲಿ ಮಿಸ್ ಆಗೋದ್ಲು ಗೊತ್ತಾ. ಅವಳ ಜೊತೆ ಅವಳ ಬಾಯ್ ಫ್ರೆಂಡು ಕೂಡ ಬಂದಿರ್ತಾನೆ ಅಂತ ಅನ್ಕೊಂಡೆ, ಬಂದಿರ್ಲಿಲ್ಲ. ಆ ಟೈಮಲ್ಲಿ ಒಂಟಿಯಾಗಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಯಾಕೆ ಹೊರಗಡೆ ಬಂದಿರಬಹುದು? ಏನೋ ಕೆಲವೊಬ್ಬರಿಗೆ ಒಂದೊಂದು ವಿಚಿತ್ರವಾದ ಕಾಯಿಲೆ ಇರುತ್ತಲ್ಲ, ಅದೇ ತರ ಸ್ಮೈಲಿಗೆ ಮಧ್ಯರಾತ್ರಿಲಿ ಐಸ್ ಕ್ರೀಮ್ ತಿನ್ಕೊಂಡು ಕಾರ್ ಓಡಿಸೋಂತ ಕಾಯಿಲೆ ಇರಬೇಕು. ನೀನ್ ನೋಡ್ದಾಗ ಅವಳು ಏನ್ ಮಾಡ್ತಿದ್ಲು? ಕಾರಲ್ಲಿ ಕೂತಿದ್ಲು. ಜಸ್ಟ್ ಕಾರಲ್ಲಿ ಕೂತಿದ್ಲಾ, ಇಲ್ಲ ಹಾಡ್ ಕೇಳ್ತಿದ್ಲಾ, ಇಲ್ಲ ಯಾರಿಗಾದ್ರೂ ವೇಟ್ ಮಾಡ್ತಿದ್ಲಾ? ನಾನ್ ನೋಡಿದ ಪ್ರಕಾರ ಲೆಫ್ಟ್ ಸೈಡ್ ವಿಂಡೋ ಹತ್ರ ಕೂತ್ಕೊಂಡು ಬಹುಶಃ ಐಸ್ ಕ್ರೀಮ್ಗೋಸ್ಕರ ಕಾಯ್ತಿದ್ಲು. ಅಂದ್ರೆ ಅವಳು ಡ್ರೈವಿಂಗ್ ಸೀಟಲ್ಲಿ ಇರ್ಲಿಲ್ವಾ? ಇಲ್ಲ. ಹಾಗಾದ್ರೆ ಡೆಫಿನೆಟ್ ಆಗಿ ಅವನು ಬಂದಿರ್ತಾನೆ, ನೀನೇ ಸರಿಯಾಗಿ ನೋಡಿರಲ್ಲ. ಏ ಬುಡಿ, ನಿನ್ ತರ ನನ್ಗೇನು ಐಸೈಟ್ ಇಲ್ಲ. ನಾನು ಅಕ್ಕಪಕ್ಕ ಸುತ್ತಮುತ್ತ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೀನಿ. ಅಂಡ್ ಸ್ಮೈಲಿ ಐಸ್ ಕ್ರೀಮ್ ತಿಂದು ಅಲ್ಲಿಂದ ಹೋಗೋವರೆಗೂ ನಾನು ಅಲ್ಲೇ ಕಾಯ್ತಾ ಇದ್ದೆ. ಒಂದ್ ವೇಳೆ ನೀನ್ ಹೇಳೋ ತರ ಅಲ್ಲಿಗೆ ಅವಳ ಬಾಯ್ ಫ್ರೆಂಡ್ ಬಂದಿದ್ದಿದ್ರೆ ಅವನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಲ್ಲ. ನಿನ್ ತಲೆ ಅಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು. ಅವನು ಕೂಡ ಅಲ್ಲೇ ಎಲ್ಲೋ ಇತ್ತ ಅಂತ ಅನ್ಸುತ್ತೆ. ಆ ಸ್ಮೈಲಿನೋ ಅಥವಾ ಅವನು ನಿನ್ನನ್ನ ನೋಡಿರ್ಬೇಕು. ಹುಷಾರಾಗಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಂಡಿರ್ತಾರೆ. ಅವನು ಹುಷಾರಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಸ್ಮೈಲಿ ಏನೂ ಗೊತ್ತಿಲ್ಲದೆ ಇರೋಳ ಹಾಗೆ ಐಸ್ ಕ್ರೀಮ್ ತಿನ್ಬಿಟ್ಟು ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ಟೇ ಇರ್ತಾಳೆ. ಇವಳೇನು ಜೇಮ್ಸ್ ಬಾಂಡ್ 007 ತರ ಇಷ್ಟು ಡೀಪ್ ಆಗಿ ಅನಲೈಸ್ ಮಾಡ್ಕೊಂಡು ಹೇಳ್ತಿದ್ದಾಳೆ? ಈ ಬುಡ್ಡಿ ಹೇಳಿರೋ ತರನೇ ನಡೆದಿರುತ್ತಾ ಹೇಗೆ? ನಡ್ದಿರುತ್ತಲ್ಲ, ಅದೇ ನಡ್ದಿರೋದು. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿನಗೆ ಗೊತ್ತಾಗ್ತಾ ಇದೆ. ನಾನು ಜೇಮ್ಸ್ ಬಾಂಡ್ ಅಲ್ವಾ, ಎಲ್ಲ ಗೊತ್ತಾಗ್ಬಿಡತ್ತಂಗೆ. ಅಷ್ಟೆಲ್ಲ ಇಲ್ಲ ಬಿಡು, ಏನೋ ಬೈ ಮಿಸ್ ಆಗಿ ಗೆಸ್ ಮಾಡಿರ್ತೀಯ ಅಷ್ಟೇ. ಆದ್ರೆ ನನ್ನ ಟ್ಯಾಲೆಂಟ್ ನಾನೇನ್ ಯಾವಾಗ ಒಪ್ಕೊಂಡಿದ್ಯಾ ಬಿಡು, ಈಗೇನೋ ಒಪ್ಕೊಳ್ಳೋ ತರ. ಅಪ್ಪೋ, ಏನೋ ಒಂದೆರಡು ಲಾಜಿಕ್ ಪಾಯಿಂಟ್ಗಳು ಮಾತಾಡ್ಬಿಟ್ರೆ ನೀನ್ ಗ್ರೇಟ್ ಆಗ್ಬಿಡ್ತೀಯಾ? ಕೈಗೆ ಸಿಕ್ಕಿದ್ದನ್ನ ಬಿಟ್ಬಿಟ್ರೆ ಅದು ಗ್ರೇಟ್ ಆಗ್ಬಿಡತ್ತಾ? ನನ್ನ ಗ್ರೇಟ್ನೆಸ್ಗೆ ಇದು ಅವಮಾನ. ನೋಡು, ನಿನಗೆ ತಲೆ ತಿರ್ಗೋ ತರ ಒಂದು ಪ್ಲಾನ್ ಮಾಡಿ ಅವರನ್ನ ಹಿಡಿತೀನಿ. ನಿನ್ ಬಾಯಿಂದಾನೆ ವಿರಾಜ್ ಯುವರ್ ಗ್ರೇಟ್ ಅಂತ ಅನ್ನಿಸ್ಬಿಟ್ಟು. ಏನೋ ಹಗಲ್ ಕನ್ಸ್ ಕಾಣ್ತಿದ್ಯಾ? ಏ ಬುಡಿ, ಏನೋ ಏನ್ ಹೇಳೋ. ಏನಿಲ್ಲ, ಹೊಸ ಪ್ಲಾನ್ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡು. ಕೂತ್ಕೊಂಡು ಮಾಡ್ತೀನಿ. ಗುಡ್ ಮಾರ್ನಿಂಗ್ ಆಂಟಿ. ವೆರಿ ಬ್ಯಾಡ್ ಮಾರ್ನಿಂಗ್ ಸ್ಮೈಲಿ. ಯಾಕೆ ಆಂಟಿ, ಯಾಕೆ ಆ ಥರ ಹೇಳ್ತಿದ್ದೀರಾ? ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಗುಡ್ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ, ಅಂದಮೇಲೆ ಬ್ಯಾಡ ಅಲ್ವಾ? ಅಲ್ಲ, ನಾನ್ ನಿನಗೇನ್ ಹೇಳಿದ್ದೆ? ನೀನ್ ಏನ್ ಮಾಡ್ತಾ ಇದ್ಯಾ? ಯಾವ್ದ್ರ ಬಗ್ಗೆ ಆಂಟಿ? ಆನಂದ್ ಜೊತೆ ಕ್ಲೋಸ್ ಆಗಿರು, ಪೂರ್ತಿಯಾಗಿ ನಿನ್ ಕಡೆಗೆ ಎಳ್ಕೊ ಅಂತ ಹೇಳಿದ್ನಲ್ವಾ? ಯಾಕೆ ಇನ್ನೂ ಅದೆಲ್ಲ ಆಗ್ಲಿಲ್ಲ? ಅಯ್ಯೋ ಇಲ್ಲ ಆಂಟಿ, ಆನಂದ್ ನನ್ನ ಹತ್ರ ಮುಂಚೆಗಿಂತ ಇವಾಗ ತುಂಬಾನೇ ಕ್ಲೋಸ್ ಆಗಿ ನಡ್ಕೋತಾ ಇದ್ದಾರೆ. ಮೊನ್ನೆ ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಿದಾಗ ಕೂಡ ಒಬ್ಳೇ ಇರ್ತೀನಿ ಅಂತ ತುಂಬಾನೇ ಕನ್ಸನ್ ತೋರಿಸ್ತಾ ಇದ್ರು. ನನ್ ಕಾಲು ಏಟಾಗಿದ್ದಕ್ಕೆ ಐಸ್ ಕ್ಯೂಬ್ಸ್ ಇಂದ ಮಸಾಜ್ ಕೂಡ ಮಾಡಿದ್ರು ಗೊತ್ತಾ. ನನ್ ಮೇಲೆ ಅಷ್ಟು ಪ್ರೀತಿ ಕೇರ್ ಇರ್ಲಿಲ್ಲ ಅಂದ್ರೆ ಇದೆಲ್ಲ ಮಾಡ್ತಾ ಇದ್ರ ಹೇಳಿ? ನಿನ್ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಮತ್ತೆ ಬೇರೆ ಹುಡುಗಿ ಬಗ್ಗೆ ಯಾಕೆ ಅಷ್ಟೊಂದು ಕೇರ್ ತೋರಿಸ್ತಾ ಇದ್ದಾನೆ? ಬೇರೆ ಹುಡುಗಿನ? ಯಾರ ಆಂಟಿ? ಇನ್ಯಾರು? ಆ ಚೈತ್ರನ್ ಬಗ್ಗೆ. ಚೈತ್ರ ಬಗ್ಗೆನಾ? ಹೌದು ಸ್ಮೈಲಿ, ಚೈತ್ರಂಗೆ ಒಂದು ಮದುವೆ ಸಂಬಂಧ ಬಂದಿದೆ. ಅವಳು ಮದುವೆ ಮಾಡ್ಕೊಳ್ಳೋಂಥ ಹುಡುಗ ಎಂಥವನೋ ಏನೋ, ಅವನ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊ ಅಂತ ಒಂದು ಡಿಟೆಕ್ಟಿವ್ನು ಕೂಡ ಅಪಾಯಿಂಟ್ ಮಾಡಿದ್ದಾನೆ. ಅಂದ್ರೆ ಪೃಥ್ವಿ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾನೆ. ಏನಂದೆ ಸ್ಮೈಲಿ? ಐ ಮೀನ್ ಆ ಚೈತ್ರ ಮದ್ವೆ ಮಾಡ್ಕೊಳ್ಳೋ ಹುಡುಗನ ಬಗ್ಗೆ ಆನಂದ್ ಅವ್ರು ಯಾಕಷ್ಟೊಂದು ಎನ್ಕ್ವೈರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದೇ ಅಲ್ವಾ ನನಗೂ ಅರ್ಥ ಆಗ್ತಾ ಇಲ್ಲ. ನಿನ್ ಜೊತೆಗೆ ಮದುವೆ ಫಿಕ್ಸ್ ಆದ್ಮೇಲೆ ಆನಂದ್ ಆ ಚೈತ್ರ ಇಂದ ಡೈವರ್ಟ್ ಆಗ್ತಾನೆ ಅನ್ಕೊಂಡ್ರೆ ಇನ್ನೂ ಅವಳ ಬಗ್ಗೆ ಮೊದ್ಲಿನ ಹಾಗೆ ಅದೇ ಅಫೆಕ್ಷನ್ ತೋರಿಸ್ತಾ ಇದ್ದಾನೆ.
ಅದಕ್ಕೆ ಆನಂದ್ ಜೊತೆಗೆ ನೀನು ರೆಗ್ಯುಲರ್ ಆಗಿ ಟಚ್ ಅಲ್ಲಿರು. ಯಾವಾಗ್ಲೇ ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಿನಿಮಾನೋ ಶಾಪಿಂಗೋ ಅಂತ ನಿನ್ ಕಡೆಗೆ ಹೇಳ್ಕೊ. ಆನಂದ್ಗೆ ನಿನ್ ಧ್ಯಾನ ಬಿಟ್ಟು ಬೇರೆ ಏನು ಗಮನಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೊ. ಸ್ಮೈಲಿ, ನಾನು ಹೇಳ್ತಾ ಇರೋದು ನಿನಗೆ ಕೇಳಿಸ್ಕೊಂಡ್ಯಾ? ಹೇಳಿ ಆಂಟಿ, ಕೇಳಿಸ್ಕೊತಿದ್ದೀನಿ. ಜಸ್ಟ್ ಕೇಳಿಸ್ಕೊಂಡ್ ಬಿಡೋದಲ್ಲ, ಹೇಳಿದ್ನ ಮಾಡು. ಬರೀ ಆನಂದ್ನ ಮಾತ್ರ ಅಲ್ಲ, ಸುಮತಿನ್ ಕೂಡ ಬುಟ್ಟಿಗೆ ಹಾಕೊಳ್ಳೋದು ನೋಡು. ಅವಳಿಗೆ ಕಾಲ್ ಮುಗಿಯೋದು, ಕೆಲ್ಸದಲ್ಲಿ ಸಹಾಯ ಮಾಡೋದು, ಅವಳಿಗಿಷ್ಟ ಆಗಿರೋದನ್ನೇ ಮಾಡೋದು. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಮಾಡಿದ್ರೆ ಸಾಕು, ಅವಳು ನಿನ್ ಬಲೆಗೆ ಬೀಳ್ತಾಳೆ. ಮೈ ಗಾಡ್, ಮೊದಲು ಈ ವಿಷಯನ ಪೃಥ್ವಿಗೆ ಹೇಳಬೇಕು, ಇಲ್ಲಾಂದ್ರೆ ನಮ್ಮ ವಿಷಯ ಹೊರಗೆ ಬಂದ್ಬಿಡುತ್ತೆ. ಏನ್ ಯೋಚನೆ ಮಾಡ್ತಾ ಇದೀಯ ಸ್ಮೈಲಿ? ಆನಂದ್ ಅವರನ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಆಂಟಿ. 24 hours ಅವನ ಹಿಂದೆನೆ ಸುತ್ತಾ ಇರು ಸಾಕು, ಅವನೇ ಇಂಪ್ರೆಸ್ ಆಗೋಗ್ತಾನೆ. ಓಕೆ ಆಂಟಿ, ಅದನ್ನೇ ಮಾಡ್ತಿದ್ದೀನಿ. ಇವಾಗಲೇ ಹೋಗಿ ಆನಂದ್ ಅವ್ರನ್ನ ಮೀಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಂಟಿ. ಹಲೋ ಬೇಬಿ. ಎಲ್ಲಿದ್ಯಾ ಪೃಥ್ವಿ? ಐ ಆಮ್ ಬಿಸಿ ಇನ್ ಸಮ್ ವರ್ಕ್ ಬೇಬಿ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಾ ಇದೆಯಾ? ನಾನು ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಪೃಥ್ವಿ. ಈವ್ನಿಂಗ್ ಸಿಗೋಣ ಬೇಬಿ. ನೋ 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 ನೋ, ಇವಾಗಲೇ ನಾನು ನಿನ್ನ ಸಿಗಬೇಕು. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನದು? ಫೋನಲ್ಲಿ ಹೇಳಕ್ಕಾಗಿದ್ದಿದ್ರೆ ಹೇಳ್ತಾ ಇರ್ಲಿಲ್ವಾ? ನಾನು ಡೈರೆಕ್ಟಾಗಿ ಮೀಟ್ ಮಾಡಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ನಿಂಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಾ. ಓಕೆ ಓಕೆ ಓಕೆ, ನಾನು ಇವಾಗಲೇ ಹೊರಡ್ತೀನಿ, ನೀನು ಬೇಗ ಹೊರಡು, ಸರಿನಾ? ಯಾ. ಸ್ಮೈಲಿ ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾಳೆ? ಕಡೆ ಪಕ್ಷ ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ? ಹಂಸ, ಅವಳು ಸ್ಮೈಲಿನೇ ಅಲ್ವಾ? ಸ್ಮೈಲಿ ಯಾವಾಗ ಬಂದಿದ್ಲು? ಅದೇನು ಅವಾಗ್ಲೇ ಹೋಗ್ತಾ ಇದ್ದಾಳೆ, ನನ್ನ ಹತ್ರ ಬಂದು ಮಾತೇ ಆಡಿಲ್ಲ. ಏನೋ ಕೆಲಸ ಐತಿ ಅಂತೆ, ಅದಕ್ಕೆ ನನ್ನ ಹತ್ರ ಹೇಳಿ ಹಾಗೆ ಹೊರಟ್ಲು. ಓ ಹೌದಾ? ಸರಿ. ಈ ಸ್ಮೈಲಿ ಹೇಳಿದ ಮಾತನ್ನ ಕೇಳಿರೋ ಥರ ಇರ್ತಾಳೆ, ಆದ್ರೆ ಕಡೆಗೆ ಅವಳಿಗನ್ಸಿದ್ದೆ ಮಾಡೋದು. ಇನ್ನೊಂದ್ಸಲ ಸ್ವಲ್ಪ ಸ್ಟ್ರಿಕ್ಟಾಗಿ ಕ್ಲಾಸ್ ತಗೊಳ್ದೆ ಹೋದ್ರೆ ದಾರಿಗೆ ಬರೋ ಥರ ಇಲ್ಲ. ನೋಡಪ್ಪ, ಅಮ್ಮ, ಇಲ್ಲಿ ನೋಡು, ಈ ಲಿಸ್ಟಲ್ಲಿ ಇರೋದೆಲ್ಲ ಕೊಡಪ್ಪ. ಒಂದು 10 ನಿಮಿಷ ವೆಯ್ಟ್ ಮಾಡಿ, ರೆಡಿ ಮಾಡ್ಕೊಳ್ತೀನಿ. ಆಯ್ತಪ್ಪ. ಪೃಥ್ವಿ ತರ ಇದಾನಲ್ಲ, ಹೋಗಿ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೆ. ನೋಡಪ್ಪ, ಅಮ್ಮ ಹೇಳಿ. ಐಟಮ್ಸ್ ಎಲ್ಲ ಕಟ್ಬಿಟ್ಟು ಈ ಬ್ಯಾಗಲ್ಲಿ ಹಾಕಪ್ಪ. ಪರಿಚಯದವರಿದ್ದಾರೆ, ಮಾತಾಡ್ಸ್ಕೊಂಡ್ ಬರ್ತೀನಿ. ಸರಿ ಅಮ್ಮ ಅವರೇ. ವಾಟ್ ಹ್ಯಾಪನ್ ಸ್ಮೈಲಿ? ಯಾಕೆ ನೀನು ಪ್ರತಿ ಚಿಕ್ಕ ವಿಷಯಕ್ಕೂ ಯಾಕೆ ಇಷ್ಟೊಂದು ಭಯ ಪಡ್ತೀಯ? ನಿನ್ನಿಂದ ನನಗೆ ಪ್ರತಿ ಸಲ ಕಾಲ್ ಬಂದಾಗ ಏನಾದ್ರೂ ಒಂದು ಟೆನ್ಷನ್ ನ್ಯೂಸ್ನ ರೆಡಿಯಾಗಿ ಇಟ್ಕೊಂಡಿರ್ತೀಯಲ್ಲ, ವೈ ಕಾಂಟ್ ಯು ಜಸ್ಟ್ ಮ್ಯಾನೇಜ್ ಇಟ್? ನಮ್ ಟೆನ್ಷನ್ ಎಲ್ಲ ನಮ್ ಬಗ್ಗೆನೇ ಇರುತ್ತಲ್ವಾ ಪೃಥ್ವಿ? ಅಲ್ಲ, ನಾನ್ ನಿನಗೆ ಅರ್ಜೆಂಟಾಗಿ ಕಾಲ್ ಮಾಡೋದಕ್ಕೆ ರೀಸನ್ ಏನು ಅಂತ ಗೊತ್ತಾ? ಆನಂದ್ ಚೈತ್ರಾಗೆ ಮದ್ವೆ ಆಗೋ ಹುಡುಗನ್ ಬಗ್ಗೆ ನಿಗಾ ಇಡು ಅಂತ ಯಾರನ್ನೋ ಅಪಾಯಿಂಟ್ ಮಾಡಿದಾನಂತೆ. ಅಂದ್ರೆ ನಿನ್ ಮೇಲೇನೆ. ವಾಟ್? ನನ್ ಮೇಲ? ಹೌದು ಪೃಥ್ವಿ, ಚೈತ್ರನ ಮದ್ವೆ ಆಗೋ ಹುಡುಗ ಎಂತವನು ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಅಪಾಯಿಂಟ್ ಮಾಡಿದಾನಂತೆ.
ಈ ಪ್ರಾಸೆಸ್ ಅಲ್ಲಿ ನಮ್ಮಿಬ್ರ ವಿಷಯ ಎಲ್ಲಿ ಹೊರಗೆ ಬರುತ್ತೆ ಅಂತ ನೀನ್ ಕೇರ್ಫುಲ್ ಆಗಿರು ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬರಕ್ ಹೇಳಿದ್ದು. ಆದ್ರೆ ನೀನು ವಿಷಯ ಏನು ಅಂತಾನೆ ತಿಳ್ಕೊಳ್ದೆ ಸುಮ್ಮನೆ ನನ್ ಮೇಲೆ ಕಿರ್ಚಾಡ್ತಿದ್ಯಾ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫಿಯರ್. ಆದರೆ ನನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಪ್ರಾಬ್ಲಮ್ ನನ್ನ ಸುತ್ತಮುತ್ತ ಬಂದರೂ ಸರಿ, ಯಾವ ಸಿಚುವೇಶನ್ನಿಂದ ಹೇಗೆ ಜಾರ್ಕೋಬೇಕೋ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬರೀ ಒಬ್ರನ್ನ ಮಾತ್ರ ಅಲ್ಲ, 100 ಜನರನ್ನ ಅಪಾಯಿಂಟ್ ಮಾಡಿದ್ರು ನೋ ಒನ್ ಕ್ಯಾನ್ ಡಿಟೆಕ್ಟ್ ಮೀ. ಬೇಬಿ, ವಾಟ್ ಹ್ಯಾಪೆಂಡ್? ಐ ಲವ್ ಯು ಸೋ ಮಚ್ ಬೇಬಿ. ಕೋಪದಲ್ಲಿ ಹಾಗೆ ಹೇಳಿದೆ ಅಂತ ಯು ಡೋಂಟ್ ಫೀಲ್ ಬ್ಯಾಡ್. ನೀನೇ ನನ್ನ ಸ್ಟ್ರೆಂತ್ ಬೇಬಿ. ಅಂಥದ್ರಲ್ಲಿ ನೀನೇ ಹೀಗೆ ಟೆನ್ಸ್ ಆಗಿಬಿಟ್ರೆ ಹೇಗೆ ಹೇಳು? ಏನು ಇವನು ಯಾವುದೋ ಹುಡುಗಿಗೆ ಐ ಲವ್ ಯು ಅಂತಿದ್ದಾನೆ. ಏನ್ ನಡೀತಿದೆ ಇಲ್ಲಿ? ನೀನಂದ್ರೆ ನನಗೆ ಹುಚ್ಚು, ಪ್ರಾಣ ಪೃಥ್ವಿ. ನಿನಗೇನಾದ್ರೂ ಆದ್ರೆ ನಾನು ತಡ್ಕೊಳಲ್ಲ. ಅಷ್ಟು ಪ್ರೀತಿ ಇರೋದಕ್ಕೇನೆ ಇಷ್ಟು ಭಯ ಪಡ್ತಿರೋದು. ಬೇಬಿ, ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ನ ಕಂಡುಹಿಡಿಬೇಕೇ ಹೊರತು ಈ ಥರ ಭಯ ಪಡ್ಕೋಬಾರ್ದು ಬೇಬಿ. ಓಕೆ, ನಾನೇನಾದ್ರೂ ಮಾಡಿ ಆನಂದ್ ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರನ್ನ ಅಪಾಯಿಂಟ್ ಮಾಡಿದ್ದಾನೆ ಅನ್ನೋದನ್ನ ವಿಚಾರಿಸ್ತೀನಿ. ಬಟ್ ನೀನ್ ಮಾತ್ರ ಕೇರ್ಫುಲ್ ಆಗಿರ್ಬೇಕು. ಅದೇನೇ ಸಮಸ್ಯೆ ಆದ್ರೂ ಚೈತ್ರ ಜೊತೆ ನಿನ್ ಮದ್ವೆ ನಿಂತು ಹೋಗುತ್ತೆ. ನಮ್ ಪ್ಲಾನ್ ಫೇಲ್ ಆಗೋಗುತ್ತೆ. ಚೈತ್ರನ್ ಜೊತೆ ನನ್ನ ಮದುವೆನ ಆ ದೇವರು ಬಂದರೂ ನಿಲ್ಸಕ್ಕಾಗಲ್ಲ. ಯಾಕಂದ್ರೆ ಅವ್ರು ಎಲ್ಲ ನನ್ನ ದೇವ್ರಕ್ಕಿಂತ ಜಾಸ್ತಿ ನಂಬ್ತಾ ಇದ್ದಾರೆ. ನನ್ನ ಒಂಥರ ರಾಮ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾನು ರಾಮ ಅಲ್ಲ, ರಾವಣ ಅನ್ನೋ ವಿಷಯದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಎಂತ ಮೋಸ! ಇವನಿಷ್ಟು ಕೆಟ್ಟೋನಂತ ಗೊತ್ತಾಗೋಕೆ ದೇವರೇ ನನ್ನನ್ನು ಇಲ್ಲಿ ಕರೆಸ್ತಾ ಅನ್ಸತ್ತೆ. ಮೊದಲು ಹೋಗಿ ಈ ವಿಷಯನ ಚೈತ್ರಾಗ್ ಹೇಳಬೇಕು. ಇನ್ನಿವ್ನ ಆಟ ನಡಿಬಾರ್ದು. ಅಜ್ಜಿ! ಪೃಥ್ವಿ, ಯಾರು? ಚೈತ್ರ ಅವ್ರ ಅಜ್ಜಿ. ಚೈತ್ರ ಅವ್ರ ಅಜ್ಜಿನ? ಹೇ, ಎಲ್ಲ ಹೋಗಿ ಚೈತ್ರಾಗ ಹೇಳ್ಬಿಡ್ತಾರೋ ಏನೋ. ಹೇಳೋದಕ್ಕೆ ಅವ್ರು ಜೀವಂತವಾಗಿದ್ರೆ ತಾನೆ, ಇರಕ್ ನಾನು ಬಿಡಲ್ಲ. ಏನಪ್ಪ, ಬೇಗ ಹೋಗ್ಬೇಕು. ಸ್ಮೈಲಿ, ನೀನ್ ಇಲ್ಲಿಂದ ಹೋಗು, ನಾನು ನೋಡ್ಕೋತೀನಿ. ನೀನ್ ಹೋಗು, ಹೋಗು, ಗೋ. ಬೇಬಿ, ವಾಟ್ ಹ್ಯಾಪೆಂಡ್? ಐ ಲವ್ ಯು ಸೋ ಮಚ್ ಬೇಬಿ. ನೀನಂದ್ರೆ ನನಗೆ ಹುಚ್ಚು, ಪ್ರಾಣ ಪೃಥ್ವಿ. ನಿನಗೇನಾದ್ರೂ ಆದ್ರೆ ನಾನು ತಡ್ಕೊಳಲ್ಲ. ಚೈತ್ರನ್ ಜೊತೆ ನನ್ನ ಮದುವೆನ ಆ ದೇವರು ಬಂದರೂ ನಿಲ್ಸಕ್ಕಾಗಲ್ಲ. ನನ್ನ ಒಂಥರ ರಾಮ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾನು ರಾಮ ಅಲ್ಲ, ರಾವಣ ಅನ್ನೋ ವಿಷಯದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಅಜ್ಜಿ, ಎಲ್ಲಿಗೆ ಹೋಗ್ಬೇಕು? ಗಣೇಶ್ ಕಾಲೋನಿ, ರೋಡ್ ನಂಬರ್ 3. ಬೇಗ ಹೋಗಪ್ಪ. ಯಾಕಜ್ಜಿ ಟೆನ್ಷನ್ ಅಲ್ಲಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡ್ಬೇಕಾ? ಹಾಗೇನೂ ಇಲ್ಲಪ್ಪ, ನಾನು ಹೇಳಿದ ಜಾಗಕ್ಕೆ ಬೇಗ ಹೋಗ್ಬೇಕು ಅಷ್ಟೇ. ಸರಿ ಅಜ್ಜಿ. ಇವನೆಂಥ ಮೋಸಗಾರ! ಈ ವಿಷಯ ಗೊತ್ತಾಗದೇ ಇದ್ದಿದ್ರೆ
ಚೈತ್ರನ್ ಜೀವನ ಹಾಳಾಗ್ಬಿಡ್ತಿತ್ತು. ಬೇಗ ಈ ವಿಷಯನ ಚೈತ್ರಾಗ್ ಹೇಳ್ಬೇಕು.